ನಮಸ್ಕಾರ ಎಲ್ಲರೂ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ನಾನಂತೂ ತುಂಬ ಚೆನ್ನಾಗಿದ್ದೀನಿ ಅದೇ ರೀತಿ ಎಲ್ಲರೂ ಚೆನ್ನಾಗಿರಬೇಕು ವೆಲ್ಕಮ್ ಟು ಮೈ ಚಾನಲ್ ಸಾಯಾಸ್ ಕಿಚನ್ ನಾನು ಇವತ್ತು ನಿಮ್ಮ ಹತ್ರ ಶೇರ್ ಮಾಡ್ತಾ ಇರೋಂಥ ವಿಡಿಯೋ ಬಂದ್ಬಿಟ್ಟು ಇವತ್ತು ಮಂಡೇ ಪೂಜಾ ವ್ಲಾಗ್ನ ನಿಮ್ಮ ಹತ್ರ ಶೇರ್ ಮಾಡ್ತಾ ಇದ್ದೀನಿ ಸಿಂಪಲ್ ಆಗಿ ನಾನು ಯಾವ ರೀತಿ ಮಂಡೇ ಪೂಜೆ ಮಾಡಿದೆ ಅಂತ ನಿಮ್ಮ ಹತ್ರ ಶೇರ್ ಮಾಡ್ತಾ ಇದ್ದೀನಿ ಇದು ಕಾಮಾಕ್ಷಿ ದೀಪ ಇದೆ ಅಲ್ವಾ ಇದು ಬಂದ್ಬಿಟ್ಟು ನನ್ನ ಎಂಗೇಜ್ಮೆಂಟ್ಗೆ ನನ್ನ ಕೊಲೀಗ್ಸ್ ಗಿಫ್ಟ್ ಮಾಡಿರೋದು ಸೊ ನಿಯರ್ಲಿ 9 ಇಯರ್ಸ್ ಆಯಿತು ನಮ್ಮ ಎಂಗೇಜ್ಮೆಂಟ್ ಆಗಿ ಬಟ್ ಸ್ಟಿಲ್ ಅದು ಜ್ಞಾಪಕ ಮಾತ್ರ ಹಾಗೇ ಇದೆ ಯಾಕಂದರೆ ನನಗೆ ಬಂದಿರೋ ಬೆಳ್ಳಿ ಗಿಫ್ಟು ಫಸ್ಟ್ ಟೈಮು ನನ್ನ ಎಂಗೇಜ್ಮೆಂಟ್ಗೆ ಸೊ ಹಾಗಾಗಿ ನನ್ನ ಕೊಲೀಗ್ಸ್ ಯಾರ್ಯಾರು ಕೊಟ್ಟಿದ್ದಾರೋ ನನಗೆ ಇನ್ನೂ ಮೈಂಡಲ್ಲಿ ಚೆನ್ನಾಗಿ ಜ್ಞಾಪಕ ಇದೆ ಸೊ ಅದು ಬಂದ್ಬಿಟ್ಟು ಕಾಮಾಕ್ಷಿ ದೀಪ ಅಲ್ವಾ ನನಗೆ ತುಂಬ ದೇವ್ರ ಮನೆಯಲ್ಲಿ ಪೂಜೆ ಮಾಡೋವಾಗ ಯಾವಾಗೂ ನಾನು ನೆನೆಸ್ಕೊತಾನೆ ಇರ್ತೀನಿ ನೋಡಿ ದೀಪಕ್ಕೆಲ್ಲ ಎಣ್ಣೆ ಹಾಕಿ ಕ್ಲೀನಾಗಿ ಮಾಡಿ ಇಟ್ಕೊಂಡಿದ್ದೆ ಮತ್ತು ಒಂಚೂರು ನಿಂಬೆಹಣ್ಣು ಮತ್ತು ಡೆಟಾಲ್ ಹಾಕ್ಬಿಟ್ಟು ಚೆನ್ನಾಗಿ ವೆಟ್ ಕ್ಲಾತ್ನ ಮಾಡಿಕೊಂಡು ಚೆನ್ನಾಗಿ ಅಂದರೆ ದೇವ್ರ ಮನೆ ಕಟ್ಟೆ ಇರುತ್ತಲ್ವ ಪಾತ್ರೆಗಳೆಲ್ಲ ಸ್ವಲ್ಪ ಎತ್ಬಿಟ್ಟು ಕ್ಲೀನಾಗಿ ಒರೆಸ್ಕೊಂಡಿದ್ದೆ ಏನಕ್ಕಂದರೆ ನಿಂಬೆಹಣ್ಣು ಹಾಕಿದ್ರೆ ಹುಳ ಏನಾದರೂ ಇರುವೆ ಆ ಥರ ಇರುತ್ತಲ್ಲ ಜಾಸ್ತಿ ಸೇರಲ್ಲ ಮನೇಲಿ ಸೊ ಹಾಗಾಗಿ ದೇವ್ರ ಮನೇಲಿ ನಾವು ನೈವೇದ್ಯಕ್ಕೆ ಬೆಲ್ಲನೋ ಸಕ್ಕರೆನೋ ಏನೋ ಒಂದು ಇಡ್ತೀವಲ್ವ ಸೊ ಹಾಗಾಗಿ ಇರುವೆ ಮುಟ್ಕೊಳ್ಳುತ್ತೆ ಯಾಕಂದರೆ ಇರುವೆ ಎಲ್ಲ ಪ್ರಾಣಿಗಳು ಅದೂ ದೇವ್ರ ಪ್ರಸಾದ ತಿನ್ಬೋದು ಬಟ್ ನಮಗೊಂಥರ ಕ್ಲೀನಾಗಿರಬೇಕು ಬೇರೆ ಹುಳ ಹುಟ್ಟ ಏನೂ ಬರಬೇಡ್ದು ಅಂದರೆ ನಾವು ಸ್ವಲ್ಪ ಅಂದರೆ ದೇವ್ರ ಮನೆ ಕ್ಲೀನ್ ಮಾಡ್ಕೊಳ್ಳೋವಾಗ ಒಂಚೂರು ಅರಿಶಿನ ಉಪ್ಪು ಮತ್ತು ನಿಂಬೆಹಣ್ಣು ಡೆಟಾಲು ಮತ್ತು ಕರ್ಪೂರ ಏನಾದರೂ ಆ ಥರ ಐಟಮ್ಸ್ ಏನಾದರೂ ಹಾಕಿ ಕ್ಲೀನ್ ಮಾಡಿಕೊಂಡ್ರೆ ಅಷ್ಟೊಂದು ಹುಳ ಹುಟ್ಟೆ ಮತ್ತು ಇರುವೆ ಅವೇನೂ ಸೇರಲ್ಲ ಬಟ್ ಇರುವೆ ಅಂತೂ ಒಂದೊಂದು ಸತಿ ಬಂದೇ ಬರುತ್ತೆ ಏನು ಮಾಡಿದ್ರೇನು ಯಾಕಂದರೆ ನಾವು ನೈವೇದ್ಯ ಎಲ್ಲ ಇಟ್ಟಿರ್ತೀವಲ್ವ ಸೊ ಹಾಗಾಗಿ ಇರುವೆಗೆ ಒಂದು ಚಿಕ್ಕ ಪುಟಾಣಿ ಜಾಗ ಸಿಕ್ಕರೇನು ಅದು ಬಂದ್ಬಿಡುತ್ತೆ ಸೊ ನೋಡ್ಬೋದು ನಾನು ಯಾವ ರೀತಿ ಅಲಂಕಾರ ಮಾಡಿದ್ದೀನಿ ಅಂತ ಇವತ್ತು ಬಂದ್ಬಿಟ್ಟು ಚಾವಂತಿಗೆ ಹೂವು ಮತ್ತು ಯೆಲ್ಲೋ ಕಲರ್ ಹೂವುದಿಂದ ಅಲಂಕಾರ ಮಾಡ್ಕೊಂಡಿದ್ದೆ ಮತ್ತು ಮಧ್ಯದಲ್ಲೇ ಒಂದು ಚಿಕ್ಕ ಪುಟಾಣಿ ರೋಸ್ ಇಟ್ಟಿದ್ದೆ ರೋಸ್ ಇಟ್ಟರೆ ಒಂಥರ ಅಂದರೆ ಯೆಲ್ಲೋ ಆ್ಯಂಡ್ ರೆಡ್ ಕಾಂಬಿನೇಷನ್ ತುಂಬ ಚೆನ್ನಾಗಿರುತ್ತೆ ದೇವ್ರ ಮನೆಯೂ ತುಂಬ ಚೆನ್ನಾಗಿ ಕಾಣಿಸುತ್ತೆ ಅಂತ ನನ್ನ ಯೂಟ್ಯೂಬ್ ಚಾನಲಲ್ಲಿ ನಾನು ದೇವ್ರಿಗೆ ಸಂಬಂಧಪಟ್ಟಿರೋದು ಅಂದರೆ ಈ ಥರ ವ್ಲಾಗ್ಸ್ ಹಾಕಿದ್ರೆ ಪೂಜಾ ವ್ಲಾಗ್ಸ್ ಮಾತ್ರ ಚೆನ್ನಾಗಿ ಇಷ್ಟಪಡ್ತಾರೆ ನನ್ನ ವ್ಯೂವರ್ಸು ಸೊ ಹಾಗಾಗಿ ನಾನು ಅವರು ಅಂದರೆ ನನಗೆ ಪರ್ಸ್ನಲಿ ಅಲ್ಲ ನನಗೆ ಯೂಟ್ಯೂಬಲ್ಲಿ ನನ್ನ ಚಾಟ್ ಬಾಕ್ಸಲ್ಲೇ ಅಕ್ಕ ನೀವು ತುಂಬ ಚೆನ್ನಾಗಿ ಮಾಡ್ತೀರಾ ಪೂಜಾ ಅಂತ ಎಲ್ಲ ಹೇಳಿದರು ಸೊ ನನಗೆ ತುಂಬ ಖುಷಿ ಆಗುತ್ತೆ ಸೊ ಹಾಗಾಗಿ ನನಗೆ ಇನ್ನೂ ಮೋಟಿವೇಶನ್ ಆಗಿ ನಾನು ಇನ್ನೂ ಪೂಜಾ ವ್ಲಾಗ್ಸ್ ಮಾಡೋದು ತುಂಬ ಇಷ್ಟ ಆಗುತ್ತೆ ಈ ಚಿಕ್ಕ ಚಾಮಂತಿಗೆ ಹೂ ಇದೆ ಅಲ್ವಾ ಇದು ಬಂದ್ಬಿಟ್ಟು ನನ್ನ ಗಾರ್ಡನ್ ಮಿನಿ ಗಾರ್ಡನ್ ಅಂದರೆ ನಮಗೆ ಚಿಕ್ಕ ಬಾಲ್ಕನಿ ಬಂದಿದೆ ಅದರಲ್ಲಿ ನಾನು ಪಾಟ್ಸ್ ಎಲ್ಲ ಜೋಡಿಸ್ಕೊಂಡೆ ನನಗೆ ನಿತ್ಯ ಅಂದರೆ ಯಾವುದಾದ್ರೂ ಎಮರ್ಜೆನ್ಸಿಗೆ ಪೂಜೆ ಮಾಡೋದಕ್ಕೆ ಏನಾದರೂ ಎಮರ್ಜೆನ್ಸಿಗೆ ಏನು ಬೇಕೋ ಆ ಥರ ಚಿಕ್ಕದಲ್ಲಿ ಪಾಟ್ಸಲ್ಲೇ ಬೆಳೆಸ್ಕೊಂಡಿದ್ದೀನಿ ಗರಿಕೆ ಹಾಕ್ಕೊಂಡಿದ್ದೀನಿ ಆಮೇಲೆ ದೇವರು ಹೇಳ್ತಾರಲ್ವಾ ಗರಿಕೆ ಒಂಚೂರು ಗರಿಕೆ ಇಟ್ಟು ದೇವ್ರಿಗೆ ನಮಸ್ಕಾರ ಮಾಡಿಕೊಂಡು ನಾವು ಬೇಡ್ಕೊಂಡ್ರೇನು ದೇವರು ನಮಗೆ ಕೃಪೆ ಕೊಡ್ತಾರೆ ಅಂತ ಸೊ ಹಾಗಾಗಿ ನನಗೆ ಅಂದರೆ ಗರಿಕೆ ಮತ್ತು ಮಾವಿನ ಎಲೆಗೋಸ್ಕರ ನಾವು ತಿಂದಿರ್ತೀವಲ್ವ ವಾಟೆ ತೊಗೊಂಡು ಹಾಗೆ ಪಾಟಲ್ಲಿ ಹಾಕಿದರೆ ಆ ಮಾವಿನಕಾಯಿನೂ ಗಿಡ ಬೆಳ್ಕೊಂಡಿದೆ ಅದೂ ಎಲೆ ಯೂಸ್ ಆಗುತ್ತಲ್ವ ಕಲಶಕ್ಕೆ ಎಲ್ಲನೂ ಯಾವಾಗಾದ್ರೂ ವಿಳೆದೆಲೆ ಸಿಕ್ಕಿಲ್ಲ ಅಂದರೆ ಎಮರ್ಜೆನ್ಸಿ ಪರ್ಪಸ್ಗೆ ಮತ್ತು ವಿಳೆದೆಲೆನೂ ಹಾಕ್ಕೊಂಡಿದ್ದೀನಿ ಬಟ್ ಅದು ತುಂಬ ಚಿಕ್ಕ ಎಲೆ ಬರ್ತಾಯಿದೆ ಜಾಸ್ತಿ ದೊಡ್ಡ ಎಲೆ ಬರ್ತಾಯಿಲ್ಲ ಸೊ ಮತ್ತು ಪುಟ್ಟದಾಗಿ ಒಂದು ಸ್ಮಾಲ್ ಚಾವಂತಿಗೆ ಹೂ ಬರುತ್ತಲ್ವ ಸೊ ಆ ಗಿಡನೂ ಬೆಳೆಸ್ಕೊಂಡಿದ್ದೆ ಇದು ಊರಿಂದ ತಂದ್ಕೊಂಡೆ ಹಾಕ್ಕೊಂಡಿರೋ ಸಸಿ ತುಂಬ ಅಂದರೆ ತುಂಬ ಚೆನ್ನಾಗಿ ಬರ್ತಾಯಿದೆ ನನಗಂತೂ ತುಂಬ ಇಷ್ಟ ಆಗುತ್ತೆ ನೋಡಿ ಆ ಚಿಕ್ಕ ಚಾವಂತಿಗೆ ಇದೆ ಅಲ್ವಾ ಅದು ನಮ್ಮ ಮನೇಲಿ ಬೆಳೆದಿರೋದೆ ನೋಡ್ಬೋದು ಇದು ನಿರ್ಮಲ ಅವ್ರದ್ದು ಧೂಪ್ ಸ್ಟಿಕ್ ಕಡ್ಡಿ ಇದು ಬೆಳಗ್ಸ್ರೆ ತುಂಬ ಹೊತ್ತು ಬೆಳೆಯುತ್ತೆ ತುಂಬ ಸ್ಮೆಲ್ ಅಂತೂ ಒಂಥರ ಮೈಲ್ಡಾಗಿ ಅಂದರೆ ಜಾಸ್ತಿ ಬರಲ್ಲ ಧೂಪ್ ಸ್ಟಿಕ್ ಇದು ನಾನು ಡಿಮಾರ್ಟಲ್ಲಿ ಸಿಕ್ಕಿತ್ತು ತುಂಬ ಚೆನ್ನಾಗಿದೆ ನೀವು ಯಾರಾದರೂ ಮೈಲ್ಡಾಗಿ ಸ್ಮೆಲ್ ಅಷ್ಟೊಂದು ಜಾಸ್ತಿ ಬೇಡ ಬಟ್ ಧೂಪ ಎಲ್ಲ ಮನೇಲಿ ಹಾಕಬೇಕು ಅಂದರೆ ಈ ನಿರ್ಮಲ ಅವ್ರದ್ದು ಇದು ಧೂಪ್ ಸ್ಟಿಕ್ ಕಡ್ಡಿನ ಯೂಸ್ ಮಾಡ್ಬೋದು ತುಂಬ ಚೆನ್ನಾಗಿದೆ ಅಂತಲೇ ಹೇಳ್ಬೋದು ಇವತ್ತು ಅಂತೂ ನನ್ನ ಪೂಜೆ ಈ ರೀತಿ ಆಗಿದೆ ಹೇಗೆ ಅನ್ನಿಸ್ತಾ ಇದೆ ನಿಮಗೆ ಈ ಪೂಜಾ ನಂದು ಇಷ್ಟವಾಯಿತಾ ನಿಮಗೆ ಇಷ್ಟವಾದಲ್ಲಿ ಮರಿದೆ ಕಾಮೆಂಟ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಕಾಮೆಂಟ್ ಮಾಡಿ ಮರಿದೆ ನನ್ನ ಚಾನಲ್ನ ಇನ್ನೂ ಯಾರಾದರೂ ಸಬ್ಸ್ಕ್ರೈಬ್ ಮಾಡ್ಕೋತೀರಾ ಹಾಗೆ ನೋಡ್ತಾ ಇದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಥ್ಯಾಂಕ್ ಯು ವೆರಿ ಮಚ್